ವೆಲ್ಕಮ್ ಬ್ಯಾಕ್. ಚಲಾವಣೆಯಿಂದ ಹಿಂದಕ್ಕೆ ಪಡೆಯಲಿಕ್ಕೆ ನಿರ್ಧರಿಸಲಾಗಿರುವಂತಹ 2,000 ರೂಪಾಯಿ ನೋಟುಗಳನ್ನು ಬ್ಯಾಂಕ್ಗಳಲ್ಲಿ ಬದಲಾಯಿಸಿಕೊಳ್ಳುವಂತ ಪ್ರಕ್ರಿಯೆಗೆ ಇಂದಿನಿಂದ ದೇಶದಾದ್ಯಂತ ಚಾಲನೆ ಸಿಗಲಿದೆ. ಸೆಪ್ಟೆಂಬರ್ 30ರವರೆಗೆ ದೇಶದಾದ್ಯಂತ ಎಲ್ಲಾ ಬ್ಯಾಂಕ್ಗಳಲ್ಲಿ ನೋಟುಗಳನ್ನು ಜಮೆ ಮಾಡಲಿಕ್ಕೆ ಅಥವಾ ಬದಲಾಯಿಸಿಕೊಳ್ಳಲಿಕ್ಕೆ ಆರ್ಬಿಐ ಅವಕಾಶವನ್ನ ಕಲ್ಪಿಸಿದೆ. ಖಾತೆದಾರರು ನಿಯಮಕ್ಕೆ ಒಳಪಟ್ಟು ಬೇಕಾದಷ್ಟು 2,000 ರೂಪಾಯಿ ನೋಟನ್ನ ಜಮೆ ಮಾಡಬಹುದು. ಇನ್ನ ಬೇರೆ ಬ್ಯಾಂಕಿಗೆ ಹೋಗಿ ಒಂದು ಸಲಕ್ಕೆ ಗರಿಷ್ಠ 20,000 ರೂಪಾಯಿವರೆಗೂ 2,000 ರೂಪಾಯಿ ನೋಟುಗಳನ್ನು ಜನರು ವಿನಿಮಯ ಮಾಡಿಕೊಳ್ಳಬಹುದು. ಇಂದು G20 ರಾಷ್ಟ್ರಗಳ ಕಾರ್ಯಕಾರಿ ಗುಂಪಿನ 3 ದಿನಗಳ ಸಭೆ ನಡೆಯುತ್ತೆ. ಜಮ್ಮು ಕಾಶ್ಮೀರದ ರಾಜಧಾನಿ ಶ್ರೀನಗರದಲ್ಲಿ ಆರಂಭವಾಗುತ್ತೆ. ಈ ಸಭೆಯಲ್ಲಿ 100ಕ್ಕೂ ಹೆಚ್ಚು ಅತಿಥಿಗಳು ಭಾಗಿಯಾಗಲಿದ್ದು ಮೇ 24ಕ್ಕೆ ಅಂತ್ಯವಾಗ್ತಾ ಇದೆ. G20 ಶೃಂಗ ಈ ವರ್ಷಾಂತ್ಯಕ್ಕೆ ನಡೆಯಲಿದ್ದು ಅದಕ್ಕೆ ಮುನ್ನ ನಡೆಯುವಂತ ಮಹತ್ವದ ಸಭೆ ಇದಾಗಿದೆ. ಇನ್ನು ಉಗ್ರರ ಉಪಟಳ ಇರುವಂತ ಈ ರಾಜ್ಯದಲ್ಲಿ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ರಾಷ್ಟ್ರಗಳ ಪ್ರವಾಸದಲ್ಲಿದ್ದಾರೆ. ಇಂದು ಮೋದಿ ಪಪುವಾ ನ್ಯೂಗಿನಿಗೆ ಬಂದಿದ್ದು ಈ ವೇಳೆ ಪ್ರಧಾನಿ ಜೇಮ್ಸ್ ಮರಾಪೆ ಅವರು ಮೋದಿ ಕಾಲು ಮುಟ್ಟಿ ನಮಸ್ಕರಿಸಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿದರು. ಐಪಿಎಲ್ ಸೀಸನ್ 16ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಭಿಯಾನ ಅಂತ್ಯವಾಗಿದೆ. ಗುಜರಾತ್ ಟೈಟಾನ್ಸ್ ವಿರುದ್ಧದ ನಿರ್ಣಾಯಕ ಪಂದ್ಯದಲ್ಲಿ ಸೋಲುವ ಮೂಲಕ ಆರ್ಸಿಬಿ ಪ್ಲೇ ಆಫ್ ಅವಕಾಶವನ್ನು ಕೈಚೆಲ್ಲಿಕೊಂಡಿದೆ. ಆರ್ಸಿಬಿ ಸೋಲಿನೊಂದಿಗೆ 16 ಪಾಯಿಂಟ್ಸ್ ಕಲೆ ಹಾಕಿದ್ದಂತ ಮುಂಬೈ ಇಂಡಿಯನ್ಸ್ ತಂಡ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನವನ್ನ ಅಲಂಕರಿಸಿ ಪ್ಲೇ ಆಫ್ ಅನ್ನ ಪ್ರವೇಶ ಮಾಡಿತು. ಟಾಸ್ ಸೋತ್ರೂ ಕೂಡ ಮೊದಲು ಬ್ಯಾಟಿಂಗ್ ಮಾಡಿದಂತ ಆರ್ಸಿಬಿ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 197 ರನ್ ಗಳಿಸಿತು. 198 ರನ್ಗಳ ಟಾರ್ಗೆಟ್ ಅನ್ನು ನೀಡಲಾಗಿತ್ತು. ವಿರಾಟ್ ಕೊಹ್ಲಿ ಭರ್ಜರಿ ಶತಕವನ್ನ ಸಿಡಿಸಿ ಅಬ್ಬರಿಸಿದ್ರು. ಈ ಸವಾಲಿನ ಗುರಿ ಬೆನ್ನತ್ತಿದಂತ ಗುಜರಾತ್ ಟೈಟಾನ್ಸ್ 19.1 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಗೆಲುವಿನ ದಡವನ್ನ ಸೇರಿತು. ಗುಜರಾತ್ ಪರ ಶುಭ್ಮನ್ ಗಿಲ್ ಆಕರ್ಷಕ ಶತಕವನ್ನ ಸಿಡಿಸಿ ಗೆಲುವಿನ ರೂವಾರಿಯಾದರು.